ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಾನು ಬಿಡದಿರೋ ಮಾತು ಹೇಳಿದೆ, ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ ಇದೆ. ನಿನ್ನೆ ಕೂಡ ನಾನು ಅನೇಕ ವಿಚಾರಗಳನ್ನ ಚೆಲ್ಲಿದ್ದೇನೆ. ಇವತ್ತು ಚನ್ನಪಟ್ಟಣದಲ್ಲಿ ನಾವಿದ್ದೇವೆ. ನಮ್ಮ ಎಲ್ಲ ಮಂತ್ರಿಗಳಿಂದ ಬಹಳ ಜನ ಮಾತಾಡಬೇಕು, ಗಾಡವರು, ಬೇರೆ ಸ್ನೇಹಿತರು, ಶಾಸಕರೆಲ್ಲ ಮಾತಾಡಬೇಕು. ಟೈಮ್ ಆಯ್ತು, ನಮ್ಮ 4 ಗಂಟೆ ಬೆಂಗಳೂರು ಮೀಟಿಂಗ್ ಇದೆ. ಆ ದೃಷ್ಟಿಯಿಂದ ನಾನೇ ಇನ್ನ ಗೊತ್ತಾಯ್ತು ಅಂತ ಹೇಳಿ ಪ್ರಾರಂಭವನ್ನು ನಾನು ಮಾಡ್ತಾ ಇದ್ದೇನೆ. ಈ ಅವಕಾಶ ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಅವಕಾಶಗಳನ್ನು ನಿಮ್ಮನ್ನ ಹುಡುಕೊಂಡು ಬರೋದಿಲ್ಲ, ನೀವೇ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಬೇಕು ಅಂತೀವಿ. ಹಾಗೆ ಈ ಪಾದಯಾತ್ರೆಯನ್ನ, ಈ ಪಾಪ ವಿಮೋಚನಾ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿ ನಾವು ಬಿಜೆಪಿ ಮತ್ತು ಜನತಾದಳರು ಅವರ ಅವಧಿಯಲ್ಲಿ ಮಾಡಿದಂತಹ ಪಾಪದ ಕೂಸಿಗೆ ಕೊಡಕ್ಕೆ ಇವತ್ತು ಉತ್ತರವನ್ನ ಕೊಡಿ ಅಂತ ಕೇಳುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಡೀ ರಾಜ್ಯಕ್ಕೆ ಅವರ ಪಾಪದ ಕೊಡದಲ್ಲಿ ಭ್ರಷ್ಟಾಚಾರದಲ್ಲಿ ಏನೇನು ತೊಡಗಿದ್ದಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.